ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ವಾಟರ್ ಮಿಲನ್ ಐಸ್ ಕ್ರೀಮ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೋಡಿ, ಕಲ್ಲಂಗಡಿ ಹಣ್ಣು ನಾನು ಬೀಜ ಸಮೇತನೇ ಹಾಕ್ತಾ ಇದ್ದೀನಿ. ತೊಂದರೆ ಇಲ್ಲ, ಬೀಜ ಸಮೇತನೇ ಹಾಕಿ ನಾವು ಜ್ಯೂಸ್ನ ಫಿಲ್ಟರ್ ಮಾಡ್ಕೊಬೇಕು. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಗ್ರೈಂಡ್ ಮಾಡ್ಕೊಂಬಂದಿದ್ದಾಗಿದೆ. ಈಗ ಇದನ್ನು ಸೋದಿಸ್ಕೊಳ್ಳೋಣ. ನೋಡಿ, ಸ್ಟ್ರೈನರ್ ಇಡ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ಕಲ್ಲಂಗಡಿ ಸೀಡ್ಸ್ ಎಲ್ಲ ಬಿದ್ದರೆ ಚೆನ್ನಾಗಿರಲ್ಲ ಐಸ್ ಕ್ರೀಮ್ಗೆ. ನೋಡಿ, ಸಾಕು. ಇದು ಜ್ಯೂಸ್ ಈಗ ರೆಡಿಯಾಗಿದೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಇದು ಜ್ಯೂಸ್ ಹಾಕಿ ಮಿಕ್ಸ್ ಮಾಡಬೇಕು, ನೀರು ಹಾಕೋದಕ್ಕೆ ಹೋಗಬೇಡಿ. ಗಂಟು ಇಲ್ದಂಗೆ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದೇ ಥರನೇ ಕನ್ಸಿಸ್ಟೆನ್ಸಿ ಇರಬೇಕು, ಗಂಟು ಬರಬಾರ್ದು. ನೋಡಿ, ಇದು ರೆಡಿ ಆಯಿತು. ಇಲ್ಲಿ ನಾನು ಒಂದು ಬಾಣಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಜ್ಯೂಸ್ ಹಾಕ್ತಾ ಇದ್ದೀನಿ. ನೋಡಿ, ನಿಮ್ಮದು ಕಲ್ಲಂಗಡಿ ಹಣ್ಣು ಸ್ವೀಟ್ ಇತ್ತು ಅಂದರೆ ಒಂದು ಅರ್ಧ ಕಪ್ ಹಾಕಿ, ಕಮ್ಮಿ ಇತ್ತು ಅಂದರೆ 1 ಕಪ್ ಹಾಕಿ ಸಕ್ಕರೆ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಸಕ್ಕರೆ ಕರಗಿದೆ, ಕುದಿನೂ ಬರ್ತಾ ಇದೆ. ಒಂದು ಕುದಿ ಬಂದರೆ ಸಾಕು. ನಾವು ಕಸ್ಟರ್ಡ್ ಪೌಡರ್ ಏನು ನಾವು ಮೊದಲಿಗೆ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ. ಉರಿನ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ನೋಡಿ, ಇದೇ ಥರನೇ ಮಿಕ್ಸ್ ಮಾಡ್ತಾ ಇರಬೇಕು. ಒಂಚೂರು ಕೈ ಬಿಟ್ರೂ ತಳ ಹಿಡಿದ್ಬಿಡುತ್ತೆ. ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಮನೇಲಿ ಕಾರ್ನ್ಫ್ಲೋರ್ ಇತ್ತು ಅಂದರೂ ಕೂಡ ಅದು ಒಂದು 3 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಬೋದು. ತೊಂದರೆ ಇಲ್ಲ ಕಾರ್ನ್ಫ್ಲೋರ್ ಹಾಕಿದ್ರೂ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ಸಾಕು, ಇಷ್ಟ ಆದರೆ. ನೋಡಿ, ಇದಿಷ್ಟೇ ಇರಬೇಕು, ಇಲ್ಲ ಐಸ್ ಕ್ರೀಮ್ ಚೆನ್ನಾಗಿ ಬರಲ್ಲ. ನೋಡಿ, ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಆರಿ ತಣ್ಣಗಾಗಲಿ. ನೋಡಿ, ಪೂರ್ತಿ ಆರಿ ತಣ್ಣಗಾಗಿದೆ. ಸಾಕು ಇಷ್ಟು. ಇದೊಂದು ಬಾಕ್ಸಿಗೆ ತೆಗೆದಿಟ್ಕೊಳ್ಳೋಣ. ಇದನ್ನು ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ನೋಡಿ, 1 ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ. ಇದು ನೀವು ಮಾರ್ಕೆಟಿಂದ ಡೈರೆಕ್ಟ್ ತಂದು ಹಾಕೋದಕ್ಕೆ ಹೋಗಬೇಡಿ, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಚಿಲ್ಡಾಗಿದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಐಸ್ ಕ್ರೀಮ್ ಬರೋದಿಲ್ಲ. ನೋಡಿ, ಇದನ್ನು ವಿಪ್ಪಿಂಗ್ ಕ್ರೀಮ್ನ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ತೆಳುವು ಇರಬಾರ್ದು. ನೋಡಿ, ಇದೇ ಥರ ಗಟ್ಟಿ ಇರಬೇಕು. ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಇದು ಕರೆಕ್ಟಾಗಿದೆ. ನಾವು ಕಲ್ಲಂಗಡಿ ಹಣ್ಣಿಂದ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಂದೇ ಒಂದು ಡ್ರಾಪು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಒಂದೇ ಒಂದು ಡ್ರಾಪ್ ಸಾಕು, ಜಾಸ್ತಿ ಬೇಡ. ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಸಾಕು. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ಈಗ ಇದು ರೆಡಿ ಆಗಿದೆ. ಮಿಕ್ಸ್ ಮಾಡಿ. ನೋಡಿ, ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಸಕ್ಕರೆ ಬದಲು ಬೇಕಾದರೆ ನೀವು ಯಾವಾಗ ನಾವು ಕ್ರೀಮ್ನ ಬೀಟ್ ಮಾಡ್ಕೊತೀವಲ್ಲ, ವಿಪ್ಪಿಂಗ್ ಕ್ರೀಮ್ನ, ಆಗ ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಕ್ಕರೆ ಕೂಡ ಹಾಕೋರು ಅದು ಚೆನ್ನಾಗೇ ಇರುತ್ತೆ. ನೋಡಿ, ಸಾಕು. ನೋಡಿ, ನಾನಿಲ್ಲಿ ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಮನೇಲಿ ಯಾವುದಿದೆ ಅದರಲ್ಲೇ ಹಾಕಿ. ಒಟ್ಟಿನಲ್ಲಿ ಮುಚ್ಚಳ ಅನ್ನೋದು ಏನಿರುತ್ತೆ ಅದು ಗಟ್ಟಿ ಇರಬೇಕು.
ಗಾಳಿ ಹೋದರೆ ಚೆನ್ನಾಗಿ ಬರಲ್ಲ ಐಸ್ ಕ್ರೀಮು. ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಇದು ಸೆಟ್ ಆಗೋದಕ್ಕೆ ಫ್ರೀಝರಲ್ಲಿ ಇಡೋಣ. ಒಂದು 8 to 10 ಅವರ್ಸ್ನ ನಾವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಒಂದು 8 ಅವರ್ಸ್ ಆಗಿದೆ. ಐಸ್ ಕ್ರೀಮ್ ಚೆನ್ನಾಗಿ ಸೆಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ವಾಟರ್ ಮಿಲನ್ ಐಸ್ ಕ್ರೀಮ್ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಸಮ್ಮರ್ಗೆ ಸೂಪರ್ ಆಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.